ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಶನಿವಾರ ದಿವಸದಿಂದ ನಾವು ಒಂದು ಟಾಪಿಕ್ ಅನ್ನು ಧ್ಯಾನ ಮಾಡಲಿಕ್ಕೆ ಪ್ರಾರಂಭಿಸಿದ್ದೇವೆ. ಅಬ್ರಹಾಮನು ತನ್ನ ಮಗನಾದ ಈಸಾಕನ ಜೊತೆ ನನಗೆ ವಾಗ್ದಾನ ಪುತ್ರನಾಗಿ ಈಸಾಕನ ಸಿಕ್ಕಿದೆನಲ್ಲ ನನ್ಕೊಂಡು ಸಂತೋಷ ಪಡುತ್ತಿರುವಂತಹ ಸಂದರ್ಭದಲ್ಲಿ ದೇವರು ಅವನ ಜೊತೆ ಮಾತನಾಡೋದಕ್ಕೆ ಪ್ರಾರಂಭಿಸುತ್ತಾರೆ. ಆ ಒಂದು ಮಾತುಗಳನ್ನ ಗಮನಿಸೋಣ. ಆದಿಕಾಂಡ 22ನೇ ಅಧ್ಯಾಯ 1ನೇ ವಚನ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಆಗಲ ಆತನು ನಿನಗೆ ಪ್ರಿಯನಾಗಿರುವಂತ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಗ್ರೇಟ್ ಟಾಸ್ಕ್ ಅನ್ನ ಅಬ್ರಹಾಮನ ಮುಂದೆ ದೇವರಿಡ್ತಿರೋದು. ಕರ್ತನೆ ಹೇಳ್ತಾ ಇದ್ದಾರೆ, ಯಾರಂತೆ? ಈಸಾಕನು ಅಬ್ರಹಾಮನ ಪ್ರಿಯನಾದ ಒಬ್ಬನೇ ಮಗ. ಅವನಿಗೆ ತನಗಿರುವಂತ ಆಸ್ತಿಗೆ ಒಬ್ಬನೇ ವಾರಸ್ದಾರ ಎನ್ನುವುದಕ್ಕೆ ಅಬ್ರಹಾಮನ ಹೃದಯದಲ್ಲಿರುವ ಪ್ರೀತಿಗೆ ಒಬ್ಬನೇ ಒಬ್ಬ ವಾರಸ್ದಾರ ಆತನ ಈಸಾಕನಾಗಿದ್ದಾನೆ ಎಂದು ನೋಡ್ತೇವೆ. ಬಹಳ ವರ್ಷಗಳ ನಂತರ ಪಡೆದಿರುವಂತಹ ಒಬ್ಬನೇ ಮಗನನ್ನ ಸಮರ್ಪಿಸುವುದಕ್ಕೆ ದೇವರು ಆಜ್ಞೆಯನ್ನು ಕೊಡ್ತಿದ್ದಾರೆ. ಆಜ್ಞೆಯನ್ನು ಕೊಡುವಂತ ಸಂದರ್ಭದಲ್ಲಿ ಒಂದು ವೇಳೆ ಆ ಆಜ್ಞೆ ನಮಗೆ ಸಿಕ್ಕಿರೋದಾದ್ರೆ ನಾವು ಈ ರೀತಿಯಲ್ಲಿ ಆಲೋಚನೆ ಮಾಡ್ತಿದ್ವೋ ಏನೋ, ದೇವರು ಕೊಡೋದು ಯಾಕೆ, ಆದ್ಮೇಲೆ ಕಿತ್ಕೊಳ್ಳೋದು ಯಾಕೆ ಅನ್ನೋ ರೀತಿಯಲ್ಲಿ ಅಂದುಕೊಳ್ತೇವೆ. ಅದರಲ್ಲಿ ಅಬ್ರಹಾಮನಲ್ಲಿ ತಕ್ಷಣವಾಗಿ ಆತನಲ್ಲಿ ಯಾವುದೇ ಒಂದು ವಿರೋಧವಾದ ಮಾತಾಗಲಿ, ಸಂಶಯದ ಮಾತಾಗಲಿ, ಅಪನಂಬಿಕೆಯ ಮಾತಾಗಲಿ, ಅವಿಧೇಯತೆಯ ಮಾತಾಗಲಿ, ನಾವು ನಂಬಿಕೆ ಮತ್ತು ವಿಧೇಯತೆಯನ್ನು ನೋಡುವಾಗ ಇವೆರಡೂ ಕೂಡ ಒಟ್ಟಿಗೆ ಜೊತೆಯಾಗಿ ನಡೆಯುವಂತಾಗಿದೆ. ನಮಗೆ ನಂಬಿಕೆ ಇದ್ರೆ ನಾವು ಆ ಮಾತಿನಲ್ಲಿ ವಿಧೇಯರಾಗ್ತೀವಿ. ನಾವು ವಿಧೇಯರಾದ್ರೆ ನಮ್ಮಲ್ಲಿ ನಂಬಿಕೆ ಇದೆ ಅಂತ ಅರ್ಥ. ಈ ಎರಡು ನಾಣ್ಯದ ಎರಡು ಮುಖಗಳೆಂದು ನಾವು ಗಮನಿಸಬಹುದು. ಯಾವಾಗ ನಂಬಿಕೆ ನಮ್ಮಲ್ಲಿರುತ್ತೋ ಆಟೋಮೆಟಿಕಲ್ ಆಗಿ ನಾವು ದೇವರ ಮಾತುಗಳಿಗೆ ವಿಧೇಯರಾಗ್ತೇವೆ. ಯಾವಾಗ ನಮ್ಮಲ್ಲಿ ವಿಧೇಯತೆ ಇರುತ್ತದೋ ಆವಾಗ ನಮ್ಮಲ್ಲಿ ನಂಬಿಕೆ ಇದೆ ಎಂದು ಅರ್ಥ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಅಬ್ರಹಾಮನು ತನ್ನ ಒಳಗಡೆ ಒಂದು ಸಣ್ಣ ಮಟ್ಟದ ಹೋರಾಟ ಆಗಿರಬಹುದಾದ್ರೆ ಆತನ ಏನ್ ಮಾಡ್ತಾ ಇದ್ದಾನೆ? ದೇವರ ಮಾತಿಗೆ ವಿಧೇಯನಾಗ್ತಾ ಇದ್ದಾನೆ. ಬೆಳಿಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಬೆಳಿಗ್ಗೆ ನಡೆಯುವಂತ ಘಟನೆಯನ್ನು ಹೇಳಿದ್ದಾರೆ. ಆದ್ರೆ ಆ ರಾತ್ರಿ ನಡೆದಂತ ಘಟನೆಯನ್ನ ಇಸ್ರೇಲರ ಒಂದು ಆ ಚರಿತ್ರ ಪುಸ್ತಕದಲ್ಲಿ ಏನ್ ನಡೆದಿರಬಹುದು ಅನ್ನೋದನ್ನ ಬರೆಯಲ್ಪಟ್ಟಿದೆ. ಈಗ ಮಗನನ್ನ ಸಮರ್ಪಣೆ ಮಾಡ್ಲಿಕ್ಕೆ ಹೋಗ್ತಿರೋದು ಕೇವಲ ಆತನ ಒಬ್ಬನ ಡಿಸಿಷನ್ ಆಗಿರೋದಿಲ್ಲ. ಯಾಕಂದ್ರೆ ಮಗ ಹುಟ್ಟುವುದಕ್ಕೆ ಎಷ್ಟು ಅಬ್ರಹಾಮನು ಕಾರಣಕರ್ತನೋ, ಮಗ ಈ ಒಂದು ಲೋಕಕ್ಕೆ ಬರುವುದಕ್ಕೆ ಸಾರಳು ಅಷ್ಟೇ ಕಾರಣಕರ್ತರಾಗಿದ್ದಾನೆ. ಈಗ ತಾಯಿ ಹತ್ರ ಹೋಗಿ ಮಾತಾಡ್ಬೇಕು, ಅಷ್ಟು ಸುಲಭಕರವಾದ ಮಾತಲ್ಲ. ಹೆಂಗರಳಿನ ಜೊತೆ ಮಾತೃಕರಳಿನ ಜೊತೆ ಹೋಗಿ ನಿನ್ನ ಮಗನನ್ನ ಸಮರ್ಪಿಸಲು ದೇವರು ಕೇಳಿದ್ದಾರೆ ಅಂತ ಅಂದ್ಕೊಂಡು ಆ ಒಂದು ಮಾತನ್ನ ಆಕೆಯ ಮುಂದೆ ಇಡೋದು ಬಹಳ ಕಷ್ಟಕರದ ಈಗ ಮ್ಯಾಟರ್, ರಿಯಲ್ ಮ್ಯಾಟರ್ ಅನ್ನ. ಯಾಕಂದ್ರೆ ಅಬ್ರಹಾಮನಿಗೂ ದೇವರಿಗೆ ಇರುವಂತಹ ನಿಕಟವಾದ ಸಂಬಂಧ ಸಾರಳಲ್ಲಿ ಅಷ್ಟೊಂದು ಇರ್ಲಿಲ್ಲ. ಯಾಕಂದ್ರೆ ನಮ್ಗೆ ಅದು ಆ ಹಿಂದೆ ನಡೆದಂತ ಘಟನೆಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಆದರೂ ಏನಂತಂದ್ರೆ ಈಗ ಅಬ್ರಹಾಮನು ಹೆಂಡತಿಯ ಮುಖ ನೋಡಂಗಿಲ್ಲ. ಯಾರ ಮುಖ ನೋಡಬೇಕಾಗಿದೆ? ದೇವರು. ಇಂಥ ಟಾಸ್ಕ್ ನಮ್ಮ ಜೀವಿತದಲ್ಲಿ ಬಂದಿದೆಯಲ್ಲೋ ಗೊತ್ತಿಲ್ಲ. ಹೆಂಡತಿ, ಮಕ್ಕಳು, ಒಡ ಹುಟ್ಟಿದವರು, ಜೊತೆಯಲ್ಲಿರುವಂತ ಸ್ನೇಹಿತರು, ಅವರ ಮುಖವನ್ನ ನೋಡದೆ ದೇವರು ಹೇಳಿದ್ದನ್ನ ಪಾಲಿಸುವಂತ ಸ್ಥಿತಿ ನಮ್ಮ ಜೀವಿತದಲ್ಲಿ ಬಂದಿರುವುದಾದರೆ ನಾವು ದೇವರ ನಿಕಟವಾದ ಸಂಬಂಧದಲ್ಲಿದ್ದೇವೆ. ಹಲ್ಲೆಲೂಯಾ. ದೇವರು ಅಂತವರಿಗೆ ಮಾತ್ರನೇ ಆ ಟಾಸ್ಕ್ ಅನ್ನು ಕೊಡುವಂತೆ. ಯಾರಿಗೆ ಸಾಧ್ಯವೋ ಅವರಿಗೆ ಮಾತ್ರವೇ ಅದನ್ನು ಟಾಸ್ಕ್ ಕೊಡುವಂತೆ. ಅವರು ದೇವರ ಹತ್ತಿರ ಇದ್ದಾರೆ. ಈಗಲೂ ಕೂಡ ನೋಡ್ರಿ, ಕೆಲವರಿಗೆ ರಕ್ಷಣೆಗೆ ಬರೋದಕ್ಕೆ ಯಾರ ಅಡ್ಡಿ? ತಂದೆ ಅಡ್ಡಿ, ಗಂಡ ಅಡ್ಡಿ, ಹೆಂಡತಿ ಅಡ್ಡಿ, ಅಥವಾ ಮಕ್ಕಳ ಅಡ್ಡಿ, ಅಥವಾ ಸಹೋದರರ ಅಡ್ಡಿ, ಸ್ನೇಹಿತರ ಅಡ್ಡಿ,
ಈ ರೀತಿಯಲ್ಲಿ ಜೀವನ ಮಾಡೋರಿದ್ದಾರೆ. ಏನಾದ್ರೂ ಒಂದು ದೇವರ ವಾಕ್ಯವನ್ನ ಕೈಗೊಂಡು ನಡಿಬೇಕು ಅಂತಂದ್ರೆ ಈ ರೀತಿ ಅಡ್ಡಿಗಳು. ಇನ್ನೊಂದೇನಂತಂದ್ರೆ ತಾನೇ ಅಡ್ಡಿ. ಕೆಲವು ವಾಕ್ಯಗಳನ್ನ ಕೈಗೊಂಡು ನಡೆಯುವುದಕ್ಕೆ ನಾವೇ ಅಡ್ಡಿಯಾಗಿದ್ದೇವೆ. ನಮಗೆ ವಾಕ್ಯವನ್ನ ರಿಸೀವ್ ಮಾಡಿದ್ಕೊಳ್ಳೆ ನಮಗೆ ಕೆಲವು ಬಾರಿ ನೋಡುವಾಗ ನೆಗೆಟಿವ್ ಆಲೋಚನೆಗಳು. ಈಗ ಅಬ್ರಾಹ್ಮ ರೀತಿಯಲ್ಲಿ ನೀನ್ ನಿನ್ನ ಮಗನನ್ನ ಅರ್ಪಿಸುವುದು ಅನ್ಕೊಂಡು ಹೇಳುವಾಗ ಫಸ್ಟ್ ಈ ನೆಗೆಟಿವ್ ಆಲೋಚನೆ ಮಾಡೋರಿಗೆ ಫಸ್ಟ್ ಏನ್ ಆಲೋಚನೆ ಬರುತ್ತೆ ಗೊತ್ತಾ? ದೇವರಿಗೆ ಏನು ಮನುಷ್ಯತ್ವ ಇಲ್ಲ, ದೇವರಿಗೆ ಏನು ಅಂತಃಕರಣ ಇಲ್ವೋ, ಕರುಣೆ ಇಲ್ವೋ, ದಯೆ ಇಲ್ವೋ, ಕೊಟ್ಟು ಬಿಟ್ಟು ಈ ರೀತಿಯಲ್ಲಿ ಕೇಳೋಲ್ಲ. ಇವನೊಂದು ದೇವರ ಏನು ದೇವರು ಅಂತ ಅನ್ಕೊಂಡು ನಾವು ಹೇಗೆ ಕರೆಯೋಣ? ದೇವರ ಅನ್ನೋದಕ್ಕೆ ಒಂದು ಒಳ್ಳೆ ಕಾರ್ಯ ಮಾಡೋ ಒಂದು ದೇವರಾಗಿರ್ತಾರೆ. ಇಂಥ ಒಂದು ಆಜ್ಞೆಯನ್ನ, ಇಂಥ ಒಂದು ಮಾತನ್ನ ಹೇಳೋ ನೀವು ದೇವರ ಇವನು ಅನ್ನೋ ರೀತಿಯಲ್ಲಿ ನಮಗನ್ಸುತ್ತೆ. ಅಥವಾ ಯಾರು ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾರೆ ಅವ್ರಿಗನ್ಸುತ್ತೆ. ಮೊದಲನೇದಾಗಿ ನಾವಾಗಿ ಅಡ್ಡಿರ್ತೇವೆ. ಕರ್ತನ ಮಾತನ್ನ ಕೇಳೋದಕ್ಕೆ ನಾವು ಅಡ್ಡಿ ಇರ್ತೇವೆ. ಇನ್ನೊಂದು, ನಮ್ಮ ಪಕ್ಕದಲ್ಲಿ ಗಂಡನ ಹೆಂಡತಿ ಇದ್ರೆ ಅವರು ಅಡ್ಡಿ ಆಗ್ಬಹುದು ಅವರ ಆಲೋಚನೆ. ಯಾಕಂದ್ರೆ ನಾವು ಹಂಚಿಕೊಳ್ಬೇಕು. ನಾವು ಅವರ ಜೊತೆ ಆ ಒಂದು ಕುಟುಂಬವಾಗಿ ಕ್ರಿಸ್ತನಲ್ಲಿ ನಡೆಯಬೇಕು ಅಂತಂದಾಗ ಅವ್ರ ಜೊತೆ ಹಂಚಿಕೊಳ್ಬೇಕಾಗುತ್ತೆ. ಮಕ್ಕಳ ಜೊತೆ ಹಂಚಿಕೊಂಡಾಗ ಮಕ್ಕಳು ಅಡ್ಡಿ ಆಗಿರ್ಬೋದು. ಸ್ನೇಹಿತರ ಜೊತೆ ಹಂಚಿಕೊಂಡಾಗ ಸ್ನೇಹಿತರು ಅಡ್ಡಿ ಆಗಿರ್ತಾರೆ. ಸಹೋದರತ್ತ ಹಂಚಿಕೊಂಡ ಸಹೋದರರು ಅಡ್ಡಿ ಆಗಿರ್ತಾರೆ. ಆದ್ರೆ ಯಾರು ಅಡ್ಡಿ ಆದರೂ ಕೂಡ ಕರ್ತನೇ ನಮಗೆ ಮೊದಲನೇ ಸ್ಥಾನವಾಗಿರಬೇಕು. ಹಲ್ಲೆಲೂಯಾ. ನಾವು ಅನೇಕರು ಇಲ್ಲಿಂತ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ದೇವೆ. ಒಂದು ವೇಳೆ ನಮ್ಮ ಶತ್ರು ನಮ್ಮನ್ನ ಒಡೆಯುವವರು ಬಡಿಯುವವರು ಇದಿಲ್ಲೋದಾದರೆ, ಇಲ್ಲಿ ಕೂತಿರೋದಾದರೆ, ನಮಗೆ ಅವರ ಮುಂದೆ ಸತ್ಯವೇದ ಓದೋದಕ್ಕೆ ಸಾಧ್ಯ. ಕ್ರಿಸ್ತ ವಿರೋಧಿಗಳ ಮುಂದೆ ನಾವು ಸತ್ಯವೇದ ಓದೋದಕ್ಕೆ ಗಂಟಾಘೋಷವಾಗಿ ವಾಕ್ಯ ಹೇಳೋದಕ್ಕೆ ಸಾಧ್ಯನ? ನಮಗೆ ಒಂದು ರೀತಿಯ ನಡುಕ ಉಂಟಾಗುತ್ತೆ. ನಮ್ಮ ರೀತಿಯ ಕಾಲುಗಳು ನಡೆದಕ್ಕೆ ಸ್ಟಾರ್ಟ್ ಆಗುತ್ತೆ, ವಾಯ್ಸ್ ನಡೆದಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಂದೇನಾಗುತ್ತೋ ಅಂತ ಅನ್ಕೊಂಡು ಅನಿಸುತ್ತೆ. ಆದ್ರೆ ಕರ್ತನು ನಮ್ಮನ್ನ ಜವಾಬ್ದಾರಿಗಳನ್ನು ನಿಭಾಯಿಸೋದಕ್ಕೆ ಆರಿಸಿಕೊಂಡು ಕೊಡುವಾಗ ಅದನ್ನು ನಿನಗೆ ಸಾಧ್ಯ ಇದೆ ಅಂತ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಪೂರ್ಣಗೊಳಿಸೋದು ನಿನ್ನ ಕೆಲಸ ಇದೆ. ಹಲ್ಲೆಲೂಯಾ. ಅದನ್ನ ಪೂರ್ಣಗೊಳಿಸೋದು ನಿನ್ನ ಕೆಲಸ. ಮುಂದಿನ ಆ ಬಗ್ಗೆ ಆಲೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಅಬ್ರಹಾಮ ಒಂದೇ ನಡೀತೇನೆ ಅಂತ ಆಲೋಚನೆ ಮಾಡ್ತಾ ಇದ್ದ. ನಾನು ದೇವರು ಹೇಳಿದ್ರು ನಾನು ಅದನ್ನ ಮಾಡ್ತಾ ಇದ್ದೇನೆ ಅಷ್ಟೇ. ನನ್ನ ದೇವರು ಕೇಳಿದ್ರು ನಾನು ಅದನ್ನ ಕೊಡ್ತಾ ಇದ್ದೇನೆ ಅಷ್ಟೇ. ಮುಂದಿನದನ್ನ ದೇವರಿಗೆ ಬಿಡ್ತಾ ಇದ್ದೇನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮಗೆ ಸತ್ಯವೇದ ಇದೆ, ಬೋಧನೆ ಇದೆ, ನಮಗೆ ಸೇವಕರಿದ್ದಾರೆ, ಪ್ರಾರ್ಥನೆ ಮಾಡ್ತಾರೆ, ಇದೆಲ್ಲ ಬಲಪಡಿಸುವವರಿದ್ದಾರೆ, ಎಲ್ಲವೂ ಇದೆ. ಆದ್ರೆ ಅಬ್ರಹಾಮ ಇವತ್ತು ದಿವಸ ಯಾರು ಇಲ್ಲ ಬೇರೆ, ಕೇವಲ ದೇವರ ಮಾತು ಕೇಳಿದ್ದಾರೆ ಅಷ್ಟೇ. ಅದರ ನಂತರ ಯಾವುದೇ ಕೌನ್ಸಿಲಿಂಗ್ ನ ಕೇಳಿಲ್ಲ, ಯಾವುದರ ವಿವರಣೆ ಕೇಳಿಲ್ಲ. ವಿವರಣೆ ಕೇಳದೆ, ಏನು ಕೇಳದೆ, ಕೌನ್ಸಿಲಿಂಗ್ ಕೇಳದೆ, ಡೈರೆಕ್ಟ್ ಆಗಿ ಅವನು ಏನ್ ಮಾಡ್ತಾ ಇದ್ದಾನೆ? ನಾನು ಕೈಗೊಂಡು ನಡೆಯಬೇಕು ಕರ್ಕೊಂಡು ನಿರ್ಧಾರ ಮಾಡ್ತಾರೆ. ಆದ್ರೆ ಈಗ ಯಾರ ಮುಂದೆ ಈ ಒಂದು ರಿಕ್ವೆಸ್ಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕು? ಸಾರಳ ಮುಂದೆ ಡೈರೆಕ್ಟ್ ಆಗಿ ರಿಕ್ವೆಸ್ಟ್ ಅನ್ನ ಕರೆದುಕೊಂಡು ಹೋದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಅಬ್ರಹಾಮನು ಆ ಒಂದು ಸಮರ್ಪಣೆಯನ್ನು ಏನಂತ ಕರೀತಾನೆ? ಆ ಸಮರ್ಪಣೆಯನ್ನು, ಈಸಾಕನ ದೇವರಿಗೆ ಸಮರ್ಪಣೆಯನ್ನು ಏನಂತ ಕರೀತಾನೆ? ಆರಾಧನೆ ಎಂದು ಕರೀತಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಂತ ನೋಡ್ತಾ ಇದ್ದೇವೆ? ನಾವು ಸಜೀವ ಯಜ್ಞವಾಗಿ ಸಮರ್ಪಿಸಲ್ಪಡಬೇಕು. ಹಲ್ಲೆಲೂಯಾ. ಇಲ್ಲೊಂದು ಸಜೀವವಾದ ಯಜ್ಞ ನಡೀತಾ ಇದೆ. ಯಜ್ಞ ನಡೆಯುವುದಕ್ಕೆ ರೆಡಿ ಆಗ್ತಾ ಇದೆ. ಅಬ್ರಹಾಮ ರೆಡಿ ಮಾಡ್ತಾ ಇದ್ದಾನೆ. ಮೊದಲನೇದಾಗಿ ಏನ್ ಗೊತ್ತಾ? ಈಸಾಕ ಯಜ್ಞ ಆಗೋದಕ್ಕಿಂತ ಮುಂಚೆ ಇವನು ಯಜ್ಞ ಆಗ್ತಾ ಇದೆ, ಸುಡುತ್ತಾ ಇದೆ ಅವನಿಗೆ ಒಳಗಡೆ. ಆಗ್ಲೇ ಒಳಗಡೆ ಸುಡುತ್ತಾ ಇದೆ. ಆಗ್ಲೇ ಅದನ್ನ ಮನಸ್ಸು ಹಿಂಗೆ ಹಿಂಡಿ ಹಾಕದಂಗೆ ಆಗ್ತದೆ. ಹೃದಯ ಹಿಂಡಲ್ಪಡ್ತಾ ಇದೆ. ಆದ್ರೂ ಕೂಡ ಬದುಕುಳಿದಿದ್ದಾನಂತಂದ್ರೆ ಎಷ್ಟು ಮಟ್ಟದ ವಿಚಾರವಾಗಿ ಆ ಹೃದಯದ ಬಡಿತ ಆಗಿ ಹಾರ್ಟ್ ಅಟ್ಯಾಕ್ ಮಟ್ಟಕ್ಕೆ ಹೋಗಿದ್ದೆ ಗೊತ್ತಿಲ್ಲ. ಹಾರ್ಟ್ ಅಟ್ಯಾಕ್ ಮಟ್ಟಕ್ಕೆ ಹೋಗಿದ್ದೆ ಗೊತ್ತಿಲ್ಲ. ಆದ್ರೆ ಅಬ್ರಹಾಮನ ಆ ಒಂದು ಫೀಲ್ ಮಾಡ್ತಾ ಇದ್ದಾನೆ. ಇವತ್ತಿನ ದಿವಸ ಯಾಕೆ ಈ ಒಂದು ಭಾವನೆಯನ್ನ ನಿಮ್ಮೊಳಗೆ ತುಂಬಲಕ್ಕೆ ನಾನು ನೋಡ್ತಾ ಇದ್ದೇನೆ ಅಂತಂದ್ರೆ, ಈ ಒಂದು ಭಾವನೆ ನಮ್ಮೊಳಗಡೆ ಬಂತು ಅಂತಂದ್ರೆ ನಮಗೆ ಬರುವಂತ ಯಾವ ಸವಾಲುಗಳೇ ಆಗಿರ್ಲಿ, ಯಾವ ಶೋಧನೆ ಆಗಿರ್ಲಿ, ಯಾವ ಟೆಸ್ಟ್ಗಳೇ ಆಗಿರ್ಲಿ, ಯಾವ ಪರೀಕ್ಷೆಗಳೇ ಆಗಿರ್ಲಿ, ನಾವು ಅದನ್ನ ಗೆದ್ದು ನಿಲ್ಲುವವರಾಗಿರುತ್ತೇವೆ.
ಹಲ್ಲೆಲೂಯ. ಯಾಕಂದ್ರೆ ಕಡೆಯ ದಿವಸಗಳಿಗೋಸ್ಕರವಾಗಿ ಕರ್ತನು ಎಲ್ಲರನ್ನ ಸಿದ್ಧ ಮಾಡ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಮಕ್ಕಳ ಜೀವಿತದಲ್ಲಿ, ನಮ್ಮ ಗಂಡನ ಜೀವಿತದಲ್ಲಿ, ನಮ್ಮ ಹೆಂಡತಿಯ ಜೀವಿತದಲ್ಲಿ ಎಂತ ಬಿರುಗಾಳಿ ಬಂದರೂ ಕೂಡ ನನ್ನ ಯೇಸುವನ್ನ ನಾನು ಬಿಡಲ್ಲ, ನನ್ನ ಯೇಸುವಿನ ಮಾತನ್ನು ನಾನು ಕೇಳಿ ಅದರಂತೆ ನಡೆಯುತ್ತೇನೆ ಎನ್ನುವರು ಈ ಸಮಯದಲ್ಲಿ ಕರ್ತನಿಗೆ ಬೇಕಾಗಿದ್ದಾರೆ. ಹಲ್ಲೆಲೂಯ. ಕರ್ತನು ವೈಯಕ್ತಿಕವಾಗಿ ಕರೀತಾರೆ, ಕುಟುಂಬವಾಗಿ ಕರೀತಾ ಇಲ್ಲ. ವೈಯಕ್ತಿಕವಾಗಿ ಕರೆ ಕೊಡ್ತಾ ಇದ್ದಾನೆ. ಸಾರಳು ಈಗ ಇವನು ಅಬ್ರಹಾಮನು ಹೋಗಿ ತನ್ನ ಹೆಂಡತಿಯ ಜೊತೆ ಹಂಚಿಕೊಳ್ತಾ ಇದ್ದಾನೆ. ನಾವು ನಾಳೆ ಬೆಳಿಗ್ಗೆ ಎದ್ದು ಬಿಡಬೇಕು, ಎದ್ದು ಬಿಟ್ಟು ಆರಾಧನೆಗೆ ಹೋಗ್ಬೇಕು, ಅದಕ್ಕೋಸ್ಕರ ಎಲ್ಲ ಸಿದ್ಧತೆ ನಡೀಬೇಕು. ಸರಿ, ಸಿದ್ಧತೆ ನಡೀಬೇಕು. ಈ ಚಿಕ್ಕ ಹುಡುಗನ ಯಾಕೆ ಕರ್ಕೊಂಡು ಹೋಗ್ತೀಯ ನೀನು? ಈಗಷ್ಟೇ ಬೆಳೆದಿರುವಂತೆ ನಮ್ಮ ಪ್ರೀತಿಯ ಮಗನನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ ನೀನು? ಅದು ಅವನಿಗೆ ಏನಂತಂದ್ರೆ ಅವನಿಗೆ ಆರಾಧನೆ ವಿಷಯ ಕಲಿಸ್ಕೊಡ್ಬೇಕು. ಅವನ ಆರಾಧನೆ ಮಾಡೋದು ಹೇಗೂ ಅಂತ ಕಲಿಬೇಕು. ನಾನ್ ಕಲ್ತಿದ್ದೇನೆ. ಈಗ ತಂದೆಯಿಂದ ನಾನು ಸತ್ತೋಗ್ತೇನೆ, ನನ್ಗೆ ವಯಸ್ಸಾಯ್ತು, ನಾನು ಸತ್ತೋಗ್ತೇನೆ, ನಾಳೆ ಅದಕ್ಕೋಸ್ಕರವಾಗಿ ಕಲಿಬೇಕು ಅಂತ ಅನ್ಕೊಂಡು ರೀಸನ್ ಹೇಳ್ಬೋದು, ಕಾರಣವನ್ನ ಹೇಳಿ ಏನ್ ಮಾಡ್ತಾ ಇದ್ದಾನೆ, ಅವಳನ್ನು ಒಪ್ಪಿಸ್ತಾ ಇದ್ದಾನೆ. ದುಃಖ ಒಳಗಡೆ ಇದೆ, ಹೊರಗಡೆ ಸಂತೋಷದ ಮಾತು ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ಆರಾಧನೆ ಅನ್ನೋದು ಯಾರಿಗಾದ್ರೂ ದುಃಖದ ಮಾತ? ಆರಾಧನೆಯನ್ನು ಸಂತೋಷ, ಯಜ್ಞವನ್ನ ಸಮರ್ಪಿಸೋದಂದ್ರೆ, ದೇವರಿಗೆ ಸಮರ್ಪಿಸೋದಂದ್ರೆ ಸಂತೋಷದ ಮಾತೇ ಆಗಿದೆ. ಆದ್ರೆ ಒಳಗಡೆ ಏನಾಗಿದೆ, ಅದು ನೆನೆಸಲಾರದ ದುಃಖ ಇದೆ, ನೆನೆಸಲಾರದ ನೋವಿದೆ. ಅದಕ್ಕೆ ತದನಂತರ ಆ ಚರಿತ್ರೆ ಪುಸ್ತಕದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಸಾರಳು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ಹೋದಳು. ಅವನು ಆ ರಾತ್ರಿಯೆಲ್ಲ ಅವಳ ಸಂಗಡ ಇದ್ದನು. ಅವಳು ಅವನಿಗೆ ಮುದ್ದಿಟ್ಟು ಅಪ್ಪಿಕೊಂಡು ಬೆಳಗಿನವರೆಗೂ ಅವನಿಗೆ ಸೂಚನೆಗಳನ್ನು ಕೊಟ್ಟಳು. ಅಲ್ಲಿ ಏನ್ ಮಾಡ್ತಾಳಂದ್ರೆ, ನಾಳೆ 3 ದಿವಸ, ಎಷ್ಟು ದಿವಸನ ಗೊತ್ತಿಲ್ಲ, ಅಬ್ರಾಹ್ಮ ಆ ದಿವಸಗಳನ್ನು ಹೇಳಿಲ್ಲ. ಆರಾಧನೆ ಮಾಡಿ ಬರ್ತೀವಿ, ಯಾವ ಪ್ಲೇಸ್ ಅಂತ ಅಂದ್ಕೊಂಡು ಹೇಳಿಲ್ಲ, ಹೋಗ್ಬೇಕು ನಾವು ಅಷ್ಟೇನೆ. ಆದ್ರೆ ಏನ್ ಮಾಡ್ತಾ ಇದ್ದಾಳೆ ಆ ಸಾರಳು, ಆ ರಾತ್ರಿ ಎಲ್ಲ ತನ್ನ ಮಗನ ಜೊತೆ ಕಾಲ ಕಳೀತಿದ್ದಾಳೆ, ಆ ಮಗನ ಜೊತೆ ಇಟ್ಟುಕೊಳ್ತಾ ಇದ್ದಾಳೆ. ನಾನು ಹೇಳ್ತಿರುವಂತ ಸಂದರ್ಭ ಇದು ಸತ್ಯವೇದದಲ್ಲಿ ಬರೆಯೋದಿಲ್ಲ, ಆದ್ರೆ ಆ 3 ದಿವಸದ ಮೊದಲನೇ ಕ್ಷಣದಲ್ಲಿ ನಡೀತಿರುವ ಆ ಬೆಳಿಗ್ಗೆ ಅಂತ ಇದೆಯಲ್ಲ, ಆ ಬೆಳಿಗ್ಗೆಯಿಂದ ಹಿಂದಿನ ರಾತ್ರಿ ಇದೆಯಲ್ಲ, ಆ ರಾತ್ರಿ ನಡೆಯುವಂತ ಸಂದರ್ಭವನ್ನು ನೀವು ಒಂದು ಹೇಳ್ತಾ ಇದ್ದೀನಿ. ರಾತ್ರಿ ಎಲ್ಲ ಈಸಾಕನ ಜೊತೆ ಇದ್ದಾಳೆ, ಈಸಾಕನ ಮುದ್ದು ಮಾಡ್ತಾ ಇದ್ದಾಳೆ, ಈಸಾಕನ ಮುದ್ದಿಡ್ತಾ ಇದ್ದಾಳೆ, ಈಸಾಕನ ಕಥೆಯನ್ನ ಹೇಳ್ತಾ ಇದ್ದಾಳೆ, ಎಲ್ಲವನ್ನ ಮಾಡ್ತಾ ಇದ್ದಾಳೆ. ಅವಳು ಅವನಿಗೆ ಕೆಲವು ಸೂಚನೆಗಳನ್ನು ಕೊಡ್ತಾಳೆ. ನನ್ನ ಮಗನೇ, ನನ್ನ ಪ್ರಾಣವು ನಿನ್ನಿಂದ ಹೇಗೆ ಬೇರ್ಪಡಲು ಸಾಧ್ಯ? ಎಷ್ಟು ಮಟ್ಟಿಗೆ ಒಂದಾಗಿದೆ ಅಂತಂದ್ರೆ ಪ್ರಾಣ ಒಂದಾಗಿದೆ ಎಂದು ಹೇಳಿ ಅವನಿಗೆ ಮುತ್ತಿಕ್ಕಿ ಅಪ್ಪಿಕೊಂಡು ಅಬ್ರಾಹ್ಮನಿಗೆ ಅವನ ಬಗ್ಗೆ ಸೂಚನೆಗಳನ್ನು ಕೊಟ್ಟಳು. ಯಾರಿಗೆ ಸೂಚನೆ ಕೊಡ್ತಾ ಇದ್ದಾಳೆ? ಈಸಾಕನಿಗೆ ಕೊಟ್ಟಾಯ್ತು, ಈಸಾಕನಿಗೆ ಮಾತು ಹೇಳಿ ಆಯ್ತು, ಮುದ್ದಿಟ್ಟಾಯ್ತು. ಈಗ ಯಾರಿಗೆ ಹೇಳ್ತಾ ಇದ್ದಾರೆ? ಅಬ್ರಾಹ್ಮನಿಗೆ ಹೇಳ್ತಾ ಇದೆ. ಅಬ್ರಾಹ್ಮನಿಗೆ ಇರಿಕೆಳೆ, ಒಡೆ, ನನ್ನ ಒಡೆಯನೇ, ನಿನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳಿ, ಅವನ ಮೇಲೆ ನಿನ್ನ ಕಣ್ಣುಗಳು ಇಡಬೇಕು, ಅವನ ಹೊರತು ನನಗೆ ಬೇರೆ ಮಗನಿಲ್ಲ, ಮಗಳೂ ಇಲ್ಲ. ನನಗೆ ಒಬ್ಬನೇ ಒಬ್ಬ ಮಗ ಇರೋದು, ಅವನ ಮೇಲೆ ಎಲ್ಲೂ ಅವನನ್ನ ದೂರದಲ್ಲಿ ಎಲ್ಲೂ ಕೂರಿಸ್ಬೇಡಿ, ಅವನ ಮೇಲೆ ಕಣ್ಣಿಡಿ, ಅವನ ಎಲ್ಲೋದ್ರೂ ಕೂಡ ಅವನನ್ನ ಬಿಟ್ಟು ಬಿಡಬೇಡಿ. ಎಲ್ಲಾದ್ರೂ ಕೆಳಗಡೆ ಬಿದ್ದೋ ನೋವಾಗ್ಬಿಟ್ಟತ್ತು, ಅಥವಾ ಹೋಗುವಂತ ದಾರಿಯಲ್ಲಿ ಯಾವ ಪ್ರಾಣಿಗಳು ಬಂದು ಬಿಟ್ಟವೋ, ಈ ಹೋಗುವಂತ ದಾರಿಯಲ್ಲಿ ಎಲ್ಲಾದ್ರೂ ತಪ್ಪಿಸ್ಕೊಂಡು ಬಿಟ್ಟಾನು, ಅದಕ್ಕೋಸ್ಕರವಾಗಿ ಅವನನ್ನ ಕಾಯಿಲಿ ಅಂತ ಅಂದ್ಕೊಂಡು ಸಾರಣ ಹೇಳ್ತಾ ಇದ್ದಾನೆ. ಓ, ಅವನನ್ನು ಕೈ ಬಿಡಬೇಡ, ಅವನ ಹಸಿದಿದ್ದರೆ ಏನ್ ಕೊಡಬೇಕಂದ್ರೆ ರೊಟ್ಟಿ ಕೊಡುವವನಿಗೆ, ಬಾಯಾರಿದರೆ ಕುಡಿಯಲು ನೀರು ಕೊಡು, ಅವನನ್ನು ನಡೆಯಲು ಬಿಡಬೇಡ, ಬಿಸಿಲಿನಲ್ಲಿ ಕುಳಿತುಕೊಳ್ಳಲು ಬಿಡಬೇಡ ಅಂತ ಅನ್ಕೊಂಡು ಯಾರು ಹೇಳ್ತಾ ಇದ್ದಾರೆ? ಸಾರಳು ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ. ಅಲ್ಲಲ್ಲಿ ಯಾಕಂದ್ರೆ ಅಷ್ಟು ಒಂದಾಗಿ, ಯಾಕಂದ್ರೆ ಎಷ್ಟೋ ವರ್ಷಗಳ ನಂತರ ಸಿಕ್ಕಿದಂತ ಕೃಪೆ. ಅವನು ದಾರಿಯಲ್ಲಿ ಒಬ್ಬಟ್ಟಿಗನಾಗಿ ಹೋಗಬಾರದು, ಬಯಸಿದ್ದನ್ನೆಲ್ಲ ಬಲವಂತ ಪಡಿಸಬಾರದು, ಆದರೆ ಅವನು ನಿನಗೆ ಹೇಳಿದಂತೆ ಮಾಡು. ಮಗ ಹೇಳಿದಾಗೆ, ಮಗ ಏನನ್ನು ಕೇಳಿದ್ರೆ ಅವನು ಕೊಡು ಅಂತ ಅನ್ಕೊಂಡು ಯಾರು ಹೇಳ್ತಾ ಇದ್ದಾರೆ? ಸಾರಳು ಅಬ್ರಹಾಮನಿಗೆ ಹೇಳ್ತಾ ಇದ್ದಾನೆ. ತದನಂತರ ಆತನಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಆತನಿಗೆ ಎಲ್ಲ ವಸ್ತ್ರಗಳನ್ನ ಧರಿಸಿ ಆತನನ್ನ ಬೀಳ್ಕೊಡ್ತಾ ಇದ್ದಾನೆ. ಸಾರಳನ್ನ ಕನ್ವಿನ್ಸ್ ಮಾಡೋದು ಅಬ್ರಹಾಮನಿಗೆ ಕಷ್ಟ ಆಯ್ತು. ಸಾರಳ ಕೈಯಿಂದ ಈಸಾಕನನ್ನ ಆರಾಧನೆಗೆ ಕರೆದುಕೊಂಡು ಬಾರೋದು ಕಷ್ಟ ಆಯ್ತು.
ಸಾರಳಿಗೆ ಡೈರೆಕ್ಟ್ ಆಗಿ ಹೇಳಿದ್ರೆ ಎಂದು ಕೂಡ ಅವಳು ಯಾವುದೇ ಕಾರಣಕ್ಕೂ ಇಸಾಕನನ್ನ ಆ ಒಂದು ಕಾರ್ಯವನ್ನ ದೇವರ ಮಾತಿಗೆ ವಿಧೇಯನಾಗಿ ನಡೆಯುವುದಕ್ಕೆ ಅಬ್ರಹಾಮನು ಬಿಡ್ತಾ ಇರಲಿಲ್ಲ. ದೇವರು ಯಾವುದೇ ಕಂಡೀಷನ್ ಇಟ್ಟಿಲ್ಲ. ಒಂದು ವೇಳೆ ಸಾರಳು ಒಪ್ಪಿದ್ರೆ ಮಾತ್ರನೇ ನೀನು ಯಜ್ಞವನ್ನ ಮಾಡೋದು ಅನ್ಕೊಂಡು ಹೇಳಿಲ್ಲ. ಏನ್ ಹೇಳಿದ್ರು? ಏನೇ ಪರಿಸ್ಥಿತಿ ಬರಲಿ ನೀನು ಯಜ್ಞವನ್ನ ಸಮರ್ಪಿಸಬೇಕು. ಇಲ್ಲೊಂದು ಮಹತ್ತರವಾದ ವಿಧೇಯತೆಯನ್ನ ನಾವು ಗಮನಿಸ್ತೇವೆ ನಮ್ಮ ಜೀವಿತದಲ್ಲಿ. ನೋಡ್ರಿ, ವಿಧೇಯತೆಯ ಪರೀಕ್ಷೆ ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ರಕ್ಷಣೆಗೆ ನಾವು ಬರುವಾಗಲೇ ಅನೇಕ ಅಡ್ಡಿಗಳಿದ್ದವು. ನಾವು ದೇವರ ಮಾತನ್ನ ಕೇಳಬೇಕು. ನಾವು ಅನೇಕ ಜನರು ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆದಿದ್ದಾವೆ. ಆದ್ರೆ ಇನ್ನು ಮುಂದೆ ದೇವರು ನಮ್ಮನ್ನ ಕರೆಯೋದು ಅದ್ಭುತ ಸೂಚಕ ಕಾರ್ಯವನ್ನು ನಿನಗೆ ಮಾಡ್ತೀನಿ ಅಂತ ಕರೆಯೋದಿಲ್ಲ. ನೀನು ವಾಕ್ಯವನ್ನ ಕೈಗೊಂಡು ನಡಿಬೇಕು, ಅದಕ್ಕೋಸ್ಕರ ನೀನು ನನ್ನ ಹಿಂದೆ ಬರಬೇಕು ಅನ್ನೋದನ್ನ ಕರ್ತನ ಹೇಳುವಾತನಾಗಿ. ಹಲ್ಲೆಲೂಯಾ. ಇಲ್ಲಿ ಕೂತವರಿಗೆ ನಿನ್ನ ಜೀವಿತದಲ್ಲಿ ನಿನಗೆ ಮನೆ ಕೊಡ್ತೀನಿ, ಬಂಗ್ಲೆ ಕೊಡ್ತೀನಿ, ಸಮಾಧಾನ ಕೊಡ್ತೀನಿ, ಸಂತೋಷ ಕೊಡ್ತೀನಿ ಅಂತ ಅನ್ಕೊಂಡು ಕರೀತಾ ಇಲ್ಲ. ಕರ್ತನೆ ಏನು ಗೊತ್ತಾ? ಸಮಾಧಾನ ಸಂತೋಷ ಸಿಗುತ್ತೋ ಬಿಡುತ್ತೋ ಅದು ನೆಕ್ಸ್ಟ್ ವಿಚಾರ, ಮುಂದಿನ ವಿಚಾರ. ದೇವರು ಕರೀತಿರೋದು ಏನು ಗೊತ್ತಾ? ಈ ಮಾತು ನಾನು ಹೇಳಿದ್ದೇನೆ, ನೀನ್ ನನ್ನ ಹಿಂದೆ ಮಾಡಬೇಕು, ನೀನ್ ಈ ಕಾರ್ಯವನ್ನು ಮಾಡಬೇಕು, ನಿನಗೆ ಹೂ ಅನ್ನಬೇಕು. ಹೂ ಅನ್ನಂಗಿಲ್ಲ, ಹೂ ಅನ್ನೋದಕ್ಕೆ ನಿನಗೆ ಅಧಿಕಾರ ಇಲ್ಲ ಅನ್ನೋದನ್ನ ಈ ಮಾರ್ನಿಂಗ್ ಪ್ರೇಯರ್ ಅಲ್ಲಿ ಕೂತಿರುವಂತಹ ಪ್ರತಿಯೊಬ್ಬರ ಬಳಿ ಕರ್ತನೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಭಾನುವಾರ ಬರೋರು ಕೂಡ ಅವರಿಗೆ ಏನಂತಂದ್ರೆ ಅವ್ರು ಯಾವುದೋ ಒಂದು ಬ್ಲೆಸ್ಸಿಂಗ್, ಯಾವುದೋ ಒಂದು ಅದ್ಭುತ, ಯಾವುದೋ ಒಂದು ಸೂಚಕ ಕಾರ್ಯ, ಮಾತ್ಕಾರ್ಯವನ್ನು ನಿರೀಕ್ಷೆ ಮಾಡಿಕೊಂಡು ಬರ್ತಾರೆ. ಆದ್ರೆ ಈ ಒಂದು ದಿನಾಲು ಕರ್ತನನ್ನ ಪ್ರತಿದಿನವೂ ಅನುದಿನವೂ ಧ್ಯಾನ ಮಾಡೋವರಿಗೆ ಕರ್ತನೆ ಹೇಳ್ತಾ ಇದ್ದಾನೆ. ಅವರನ್ನ ಸ್ಪೆಷಲ್ ಆಗಿ ಕರ್ತನ್ ನೋಡಿ ಏನ್ ಹೇಳ್ತಾ ಇದ್ದಾನೆ? ನೀವು ನನ್ನ ಹತ್ತಿರ ಬರ್ಬೇಕು. ಯಾಕೆ ನೋಡ್ರಿ, ಯಾವ ರೀತಿಯಲ್ಲಿ ಅಬ್ರಾಮನು ರೆಡಿ ಆದ, ಅದಕ್ಕಿಂತ ಉನ್ನತವಾಗಿ ತನ್ನ ಒಬ್ಬ ಮಗನಾದ ಯೇಸು ಕ್ರಿಸ್ತನನ್ನ, ತನ್ನ ಎದೆಯಲ್ಲಿದ್ದಂತ ಯೇಸು ಕ್ರಿಸ್ತನನ್ನ ಈ ಲೋಕದ ಪಾಪಕ್ಕೋಸ್ಕರವಾಗಿ, ಈ ಲೋಕದ ದ್ರೋಹಕ್ಕೋಸ್ಕರವಾಗಿ, ಈ ಲೋಕದ ಶಾಪಕ್ಕೋಸ್ಕರವಾಗಿ, ಈ ಲೋಕದಲ್ಲಿ ನಡೆಯುತ್ತಿರುವ ಅನ್ಯಾಯಕ್ಕೋಸ್ಕರವಾಗಿ, ಈ ಲೋಕದಲ್ಲಿ ನಡೆಯುತ್ತಿರುವ ಒಂದು ವ್ಯಭಿಚಾರಕ್ಕೋಸ್ಕರವಾಗಿ, ಈ ಲೋಕದಲ್ಲಿ ನಡೀತಿರುವಂತಹ ದುಷ್ಟ ವ್ಯಕ್ತಿಗಳಿಗೋಸ್ಕರವಾಗಿ, ಕೊಲೆಗಾರರಿಗೋಸ್ಕರವಾಗಿ, ಈ ಲೋಕದ ನಡೀತಿರುವಂತಹ ಎಲ್ಲ ದುರಾತ್ಮನ ಕಾರ್ಯಗಳು ಲಯವಾಗುವುದಕ್ಕೋಸ್ಕರವಾಗಿ ಆತನು ಅರ್ಪಿಸಿದನೆಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಯಾಕೆಂತಂದ್ರೆ ಆತನ ಅಬ್ರಹಾಮನನ್ನ ಕರೀತಾನೆ, ನೀನ್ ನನ್ನ ಸ್ನೇಹಿತರು ಎಂದು ಕರೀತಾ ಇದ್ದಾನೆ. ಹಲ್ಲೆಲೂಯಾ. ಸ್ನೇಹಿತರು ಯಾರಾಗ್ತಾರೆ? ಒಂದೇ ಥಾಟ್ ಉಳ್ಳವರು ಮಾತ್ರ ಸ್ನೇಹಿತರಾಗಕ್ಕೆ ಸಾಧ್ಯ. ಒಂದೇ ಆಲೋಚನೆ ಉಳ್ಳವರು ಮಾತ್ರ ಸ್ನೇಹಿತರಾಗೋದಕ್ಕೆ ಸಾಧ್ಯ. ಬೇರೆ ಬೇರೆ ಆಲೋಚನೆ ಇರೋದು ಸ್ನೇಹಿತರಾದ್ರೆ ಇದೆಯಲ್ಲ, ಅದು ಸ್ನೇಹ, ಸತ್ಯವಾದ ಸ್ನೇಹ ಅಲ್ಲ. ಅದು ಖಾಲಿ ಮುಖವಾಡದ ಸ್ನೇಹ ಅಷ್ಟೇ, ಮುಖವಾಡದ ಸ್ನೇಹ. ಅದಕ್ಕೋಸ್ಕರವಾಗಿ ಇಲ್ಲಿ ದೇವರು ಮುಂದಿನ ಕಾರ್ಯವನ್ನ ಮಾಡುವುದಕ್ಕೆ ನೆರಳಾಗಿ ಅಬ್ರಹಾಮನ ಜೀವಿತದಲ್ಲಿ ಈಸಾಕನ ಸಮರ್ಪಣೆ ಇದೆಯಲ್ಲ, ಆತನ ಸ್ನೇಹಿತನಿಂದ ಅಬ್ರಹಾಮನ ಕರೆದ ಮೇಲೆ ನೀನು ನಂತರ ಇರಬೇಕು. ನೀನು ಯಾರ ತರ ಇರಬೇಕು? ನೀನು ನಂತರ ಇರಬೇಕು. ಹಲ್ಲೆಲೂಯಾ. ಅದೇ ರೀತಿ ಇವತ್ತಿನ ದಿವಸ ನೀನು ಸ್ನೇಹಿತನು ಎಂದು ದೇವರ ಬಾಯಲ್ಲಿ ಕರೆಸೋದಕ್ಕೆ ಇಷ್ಟಪಡ್ತಿರೋದಾದರೆ ಕರ್ತನೆ ಹೇಳ್ತಾರೆ, ನೀನು ಯಾರ ತರ ಇರಬೇಕು? ಯೇಸುವಿನ ತರ ಇರಬೇಕು. ಹಲ್ಲೆಲೂಯಾ. ಯೇಸುವಿನ ತರ ಇರಬೇಕು. ಯೇಸುವಿನ ಜೀವಿತ ಅಂದ್ರೆ ಈಗಿನ ದಿನಮಾನದಲ್ಲಿ ಇಂಟರ್ನೆಟ್ ನಲ್ಲಿ ಬೋಧಿಸುವಂತ ಬಂಗ್ಲೆ ಆಗಿರಬಹುದು, ಹಣ ಆಗಿ ಸಂಪಾದನೆ ಮಾಡ್ರಿ ಅಂತ ಅನ್ಕೊಂಡು, ಅಥವಾ ಹಣ ಕೊಡ್ತಾರೆ, ಬಂಗ್ಲೆ ಕೊಡ್ತಾರೆ ಅಂತ ಅನ್ಕೊಂಡು ಹೇಳುವಂತ ಸೇವಕನ ಬೋಧನೆ ರೀತಿಯಲ್ಲಿ ಯೇಸು ಇಲ್ಲ. ಯೇಸು ಇರಾತನ ಏನಂತಂದ್ರೆ ತನ್ನನ್ನ ತಾನು ಆದನು ತಗ್ಗಿಸಿಕೊಂಡು ಎಲ್ಲವನ್ನ ಬಿಟ್ಟು ಇನ್ನೊಬ್ಬರಿಗೋಸ್ಕರ ಜೀವಿಸೋದೇ ಯೇಸುವಿನ ಜೀವಿತ ಆಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಅಬ್ರಹಾಮನು ಮುಂದಿದ್ದನ್ನ ಆಲೋಚನೆ ಮಾಡದೆ ಏನ್ ಮಾಡ್ತಾ ಇದ್ದಾನೆ? ನನಗೆ ಏನಾದ್ರೂ ಪರವಾಗಿಲ್ಲ, ನನ್ನ ಸಮಾಧಾನ ಹಾಳಾಗೋಯ್ತು, ನನ್ನ ಸಂತೋಷ ಹಾಳಾಗೋಯ್ತು, ಯಾವುದು ಮುಖ್ಯ? ನನಗೆ ದೇವರ ಮಾತನ್ನ ನಡೆಯುವುದೇ ಮುಖ್ಯ ಆಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಅಬ್ರಹಾಮನ ಭವಿಷ್ಯತ್ತನ್ನ ಕಂಡುಕೊಂಡಂತ ನಾವು ಇಷ್ಟು ದೊಡ್ಡ ಮೂಲ ಪಿತೃವಾಗಿ ದೇವರು ಮಾಡೋದ್ರಲ್ಲ, ನಾನು ಅದನ್ನ ಮಾಡ್ತಾ ಇದೆ ಅಂತ ಅನ್ಕೊಂಡು ಅನಿಸಬಹುದು. ಆದ್ರೆ ಆ ಸ್ಥಳದಲ್ಲಿ ಆಲೋಚನೆ ಮಾಡ್ರಿ, ಆ ಕ್ಷಣದಲ್ಲಿ ಆಲೋಚನೆ ಮಾಡ್ರಿ. ದೇವರ ಆಜ್ಞೆಯನ್ನ ಕೈಗೊಂಡು ನಡೆದಾಗ ಎಷ್ಟು ಆತನು ಹೋರಾಟವನ್ನು ಅನುಭವಿಸಿದ್ದಾನೆ, ಎಷ್ಟು ಆ ಒಂದು ಸಾರಳನ್ನ ಕನ್ವಿನ್ಸ್ ಮಾಡೋದು ಅದನಿಗೆ ಎಷ್ಟು ಕಷ್ಟ ಇತ್ತು. ಯಾಕಂದ್ರೆ ಮುಖದ ಭಾವದಲ್ಲಿ ಗೊತ್ತಾಗೋದಿಲ್ವ?
ನಮ್ಮ ಗಂಡಂದಿರ ವಿಚಾರಗಳು ಮುಖಭಾವದಲ್ಲಿ ಹೆಂಡತಿರಿಗೆ ಗೊತ್ತಾಗೋದಿಲ್ವ? ಹೆಂಡತಿರ ಮುಖಭಾವಗಳು ಗಂಡಂದಿರಿಗೆ ಗೊತ್ತಾಗೋದಿಲ್ಲ? ಅಥವಾ ಆ ಮಕ್ಕಳ ಮುಖಭಾವಗಳು ತಂದೆ ತಾಯಿಗಳಿಗೆ ಗೊತ್ತಾಗೋದಿಲ್ವಾ? ಏನು ಗೊತ್ತಾಗದಂತೆ ದೇವರಿಗೋಸ್ಕರ ತನ್ನ ಹೃದಯದಲ್ಲಿ ಆ ಒಂದು ಡ್ಯಾಮ್ನ ರೀತಿಯಲ್ಲಿ, ಏನಂತಾರೆ ಅದಕ್ಕೆ ಕನ್ನಡದಲ್ಲಿ ಡ್ಯಾಮ್ಗೆ, ಅಣೆಕಟ್ಟು ಒಡೆದೋಗುವ ರೀತಿಯಲ್ಲಿರುವಂತ ಆ ಒಂದು ದುಃಖವನ್ನ ತನ್ನ ಹೃದಯದಲ್ಲಿ ಇಟ್ಟುಕೊಂಡು ತನಗೆ ತಾನು ಸಹಿಸಿಕೊಂಡು ತಾನು ಅದನ್ನು ಅನುಭವಿಸಿಕೊಂಡು ಅಲ್ಲಿ ಸಾರಳ ಮುಂದೆ ಸಂತೋಷವಾಗಿರಲು ನಾವು ಸಂತೋಷವಾದ ವಿಚಾರಕ್ಕೆ ಹೋಗ್ಬರ್ತೀವಿ ಅಂತ ಅನ್ಕೊಂಡು ಯಾರು ಹೇಳ್ತಾ ಇದ್ದಾನೆ? ಅಬ್ರಹಾಮ ಹೇಳ್ತಾ ಇದ್ದಾನೆ. ಇದನ್ನ ನಮ್ಮಿಂದ ಕರ್ತನು ಬಯಸ್ತಾ ಇದ್ದಾನೆ. ನಾವು ಬಯಸಿಕೊಂಡು ಹರಸುವವರಾಗಿತ್ತು. ಹಲ್ಲೆಲೂಯಾ. ನಾವು ಬಯಸಿಕೊಂಡು ಹರಸುವವರಾಗಿತ್ತು. ನೋವನ್ನ ನಾವು ನುಂಗಿಕೊಂಡು ಇನ್ನೊಬ್ಬರಿಗೆ ಒಳ್ಳೆಯದನ್ನ ಹೇಳುವವರಾಗಿರಬೇಕು. ಅದೇ ಸೇವೆ. ಅದೇ ಸೇವೆ. ನೀನು ಈ ಕಾರ್ಯ ನಿನ್ನೊಳಗೆ ಬರಲಿಲ್ಲ ಅಂತಂದ್ರೆ ಎಂತ ಹೋರಾಟ, ಎಂತೆಂತ ವಿಚಾರಗಳು ಬರ್ತವೆ ಬಚ್ಚ. ದಿನ ಇಡೀ ಬೈಕೊಂಡು ಕುತ್ಕೋಬೇಕಾಗುತ್ತೆ, ದಿನ ಇಡೀ ಕಾಳು ಕತ್ಕೊಂಡು ಕುತ್ಕೋಬೇಕಾಗುತ್ತೆ, ದಿನ ಇಡೀ ತಲೆ ಹೊಡ್ಕೊಂಡು ಕುತ್ಕೋಬೇಕಾಗುತ್ತೆ. ನಾವು ಅಂದ್ಕೊಳ್ತೇವೆ ಇಂಟರ್ನೆಟ್ ಅಲ್ಲೆಲ್ಲ ಸೂಟು ಬೂಟು ಹಾಕೊಂಡು ಸೇವಕರು ನಿಂತು ಸಾರ್ತಾ ಇರ್ತಾರೆ. ಸೂಟು ಬೂಟು ನಿಂತು ಆಗ ಸಾರುವಂತ ನಿಜವಾದ ಸೇವಕರು ಅವರ ಮನೆಗೆ ಹೋದಾಗ ಅವರಿಗೆ ದುಃಖಗಳು, ನೋವುಗಳಿರುತ್ತೆ. ಆದ್ರೆ ಕೆಲವು ಸೂಟು ಬುಟ್ಟು ನಿಂತು ಆಗ್ತಾರಲ್ಲ, ಅವ್ರು ಹೆಂಗೆ ಅಂತಂದ್ರೆ ವಿಶ್ವಾಸಿಗಳನ್ನ ತುಳಿದು, ವಿಶ್ವಾಸಿಗಳನ್ನ ಹಿಂಸಿಸಿ, ಈ ವಿಶ್ವಾಸಿಗಳಿಂದ ಕಿತ್ತು ಸೇವೆ ಮಾಡುವವರಿದ್ದಾರೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೋಡ್ರಿ, ಯಾವುದೇ ಒರಿಜಿನಲ್ ಇದ್ಮೇಲೆ ಡೂಪ್ಲಿಕೇಟ್ ಇರುತ್ತೆ. ನಮಗೆ ಕೊಟ್ಟಿರೋ ಜ್ಞಾನ ಏನು ಗೊತ್ತಾ? ಡೂಪ್ಲಿಕೇಟ್ ಅನ್ನ ತೆಗೆದು ಬಿಸಾಡಿ ಒರಿಜಿನಲ್ ನ ಇಟ್ಕೋಬೇಕಷ್ಟೇ. ಒರಿಜಿನಲ್ ಇಟ್ಕೋಬೇಕು. ಇದು ಏನಂತಂದ್ರೆ ಈಗಷ್ಟೇ ಸ್ಟಾರ್ಟ್ ಆಗಿರೋದಲ್ಲ. ಆದಿಯಲ್ಲೇ ಸೈತಾನ್ ಏನ್ ಮಾಡೋದ ಗೊತ್ತಾ? ದೇವರನ್ನ ಡೂಪ್ಲಿಕೇಟ್ ಮಾಡೋದಕ್ಕೆ ಹೋಗಿರೋದು ನೀವು. ಅದಕ್ಕೋಸ್ಕರ ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ನಮ್ಮ ಹೃದಯಗಳು ಸಿದ್ಧ ಆಗಬೇಕಾಗಿದೆ. ಕರ್ತನು ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ಕುಳಿತಿರುವಂತ ಚಿಕ್ಕವರಿಂದ ದೊಡ್ಡವರ ಪರ್ಯಂತರ ಕರ್ತನು ರಿಕ್ವೆಸ್ಟ್ ಮಾಡುತ್ತಿರೋದು, ಕರ್ತನು ಆತನು ಬಯಸ್ತಾ ಇರೋದು ಏನಂತಂದ್ರೆ, ನೀನು ಯಾವ ಮಾತಿಗೂ ಕೂಡ ನೀನು ಹಿಂದೆ ಮುಂದೆ ನೋಡದೆ ನೀನು ಅಬ್ರಹಾಮನ ರೀತಿಯಲ್ಲಿ ವಿಧೇಯನಾಗಬೇಕು. ಹಲ್ಲೆಲೂಯಾ. ವಿಧೇಯನಾಗಬೇಕು. ಮುಂದಿನದನ್ನ ಆಲೋಚನೆ ಮಾಡಬೇಡ. ಮುಂದೆ ಅದಾಗುತ್ತೆ, ಇದಾಗುತ್ತೆ, ಏನಾಗುತ್ತೆ ಅನ್ನುವ ರೀತಿಯ ಆಲೋಚನೆ ಬೇಡ. ನೀನು ವಿಧೇಯನಾದರೆ ಮಾತ್ರವೇ ನಾವು ಅಬ್ರಹಾಮನಂತೆ ದೇವರಲ್ಲಿ ಸ್ನೇಹಿತರಾಗ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ನಮ್ಮಿಂದ ವಿಶೇಷವಾದದನ್ನ ಬಯಸ್ತಾ ಇದ್ದಾನೆ. ವಿಶೇಷವಾದದನ್ನ ಬಯಸ್ತಾ ಇದ್ದಾನೆ. ನಿರೀಕ್ಷೆ ಮಾಡ್ತಾ ಇದ್ದಾನೆ. ಕರ್ತನ ನಿರೀಕ್ಷೆಯನ್ನ ಪೂರೈಸಿದಕ್ಕೆ ಎಷ್ಟು ಜನರಿಗೆ ಮನಸ್ಸಿದೆ? ಕರ್ತನ ಸ್ನೇಹಿತನಾಗುವುದಕ್ಕೆ ಎಷ್ಟು ಜನರಿಗೆ ಮನಸ್ಸಿದೆ? ಕರ್ತನೇ ನೀನು ಮೊದಲನೇ ನನ್ನ ಸ್ನೇಹಿತ ಎಂದು ಬೆಸ್ಟ್ ಫ್ರೆಂಡ್ ಹೇಳೋದಕ್ಕೆ ಎಷ್ಟು ಜನರಿಗೆ ಮನಸ್ಸಿದೆ? ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ಒಪ್ಪಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಅನೇಕ ತಡೆಗಳು ನಮಗೆ ಇರಬಹುದು ರಕ್ಷಣೆ ಮತ್ತು ದೇವರ ಕಾರ್ಯಗಳನ್ನ ಮಾಡುವುದಕ್ಕೆ. ಇವತ್ತಿನ ದಿವಸ ಆ ತಡೆಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ವಿಧೇಯತೆಗೆ ಬರೋಣ. ನಮ್ಮನ್ನ ತಡೆ ಹಿಡಿದಿರುವಂತ ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ಕರ್ತನೇ ಅದೇ ರೀತಿಯಲ್ಲಿ ಗಂಡ ಹೆಂಡರ ಭಾವನೆಗಳು, ಮಕ್ಕಳ ಭಾವನೆಗಳು, ಸಹೋದರರ ಭಾವನೆಗಳು, ಸ್ನೇಹಿತರ ಭಾವನೆಗಳೆಲ್ಲವನ್ನ ಬದಿಗೊತ್ತಿ ನನ್ನ ದೇವರಿಗೆ ಮಾತನ್ನ ಹೇಳಿದ್ದಾರೆ, ಆ ನಾನು ಅದನ್ನ ಮಾಡುವುದಕ್ಕೆ ಸಿದ್ಧನಾಗಿದ್ದೇನೆ ಎನ್ನುವವರಿಗೆ ಎಷ್ಟು ಜನ ಇದ್ದೀರಾ? ಹಲ್ಲೆಲೂಯಾ. ಜೀಸಸ್. ಹಲ್ಲೆಲೂಯಾ. ಪರಿಶುದ್ಧನ ದೇವರಿಗೆ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ಈ ಸಮಯದಲ್ಲಿ ನಿರ್ಧಾರವನ್ನ ಕೈಗೊಳ್ಳುತ್ತಿರುವಂತ ವ್ಯಕ್ತಿಗಳ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದಾರೆ. ಅವರ ಹೃದಯದ ಆ ನಿರ್ಧಾರಕ್ಕೆ ನಿನ್ನ ರಕ್ತದ ಮುದ್ರೆ ಬೀಳುವುದಾಗಲಿ ಯೇಸುವಿನ ನಾಮದಲ್ಲಿ. ಕರ್ತನೇ, ಅವರು ದೃಢವಾಗಿ ನಿನಗೆ ನಿಲ್ಲುವುದಕ್ಕೋಸ್ಕರ ಸ್ತೋತ್ರ. ಅವರನ್ನ ಬಲಪಡಿಸಿ ನಡೆಸುವುದಕ್ಕೋಸ್ಕರ ಸ್ತೋತ್ರ. ಅವರನ್ನ ಕರ್ತನೇ ರಾಜ ನಿನ್ನ ವಾಕ್ಯದಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರ ಯೇಸಪ್ಪ. ಕರ್ತನೇ, ನಿನ್ನ ವಾಕ್ಯದ ಶಕ್ತಿಯನ್ನು ಅರಿತವರಾಗಿ ಮುಂದೆ ಹೋಗುವಾಗ ನಿನ್ನ ಕಾರ್ಯ ಮಾಡುವುದಕ್ಕೆ ಸಹೋದರ ಕರ್ತನೇ, ಇದಕ್ಕೆ ಅಡ್ಡಿಪಡಿಸುವಂತಹ ಎಲ್ಲ ಸೈತಾನನ ಕಾರ್ಯಗಳು, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾರೆ. ಬಿಡುಗಡೆ ಉಂಟು ಮಾರ್ಗವನ್ನು ತಾನು ನಡೆಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಸಲ ಪ್ರಾರ್ಥಿಸಿ ಹೊಂದಿಕೊಂಡು ಜೀವವುಳ್ಳ ತಂದೆಯೇ. ಆಮೆನ್.